ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ವ್ಲಾಗ್ ಒಳಗೆ ನಾನು ರೆಗ್ಯುಲರ್ ಆಗಿ ವ್ಲಾಗ್ ಹಾಕ್ತೀನಿ. ಇನ್ಮೇಲೆ ಎಲ್ಲ ಪ್ರೆಗ್ನೆನ್ಸಿ ವ್ಲಾಗ್ ಬರ್ತಾವ ಅಂತ ನಿಮ್ಗೆ ಹೇಳಿದ್ದೆ. ಬಟ್ ನನ್ಗೆ ಹುಷಾರಿರ್ಲಿಲ್ಲ ನೋಡ್ರಿ. ಜೊತೆಗೆ ಊರಿಂದ ಕೂಡ ಬಂದಿದ್ರು. ಹಾಗಾಗಿ ವಿಡಿಯೋ ಹಾಕಕ್ಕಾಗಲಿಲ್ಲ. ಸಮ್ ಟೈಮ್ ಹಂಗೆ ಆಗ್ತದೆ. ಅಡ್ವಾನ್ಸ್ ಆಗಿ ನಾವು ವಿಡಿಯೋ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ವಿ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅಪ್ಲೋಡ್ ಮಾಡ್ಬೋದು. ಬಟ್ ನಿಮ್ಗೆ ಗೊತ್ತಿರ್ತದೆ, ಪ್ರೆಗ್ನೆಂಟ್ ಆದಾಗ ಸ್ವಲ್ಪ ಕೆಲಸಗಳು ಹೆಂಗಿರ್ತಾವ ಮತ್ತು ಹೆಲ್ತ್ ಯಾವ ಥರ ಇರ್ತದೆ ಅಂತ ಹೇಳಿ. ಸೊ ನಾವು ಅನ್ಕೊಂಡಂಗನ ಎಲ್ಲ ನಡೆಯಂಗಿಲ್ಲ. ಸೊ ಅದಕ್ಕೆ ಇವಾಗೂ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ನನ್ನ ವಾಯ್ಸ್ ಒಂಥರ ಬರತ್ತದ. ಸರ್ದಿ ಇನ್ನೂ ಕಡಿಮೆ ಆಗಿಲ್ಲ ನನ್ಗೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಹೆಂಗಾದರೂ ಮಾಡಿಬಿಟ್ಟು ವಿಡಿಯೋ ಇದು ಮಾಡ್ಬೇಕು ಅನ್ಕೊಂಡು ಬಂದಿದ್ದೀನಿ. ಸೊ ಇದು ನೈಟ್ ವ್ಲಾಗ್ ನೋಡ್ರಿ. ನಮ್ಮ ಚಿನ್ನು ನಾವು ತರಕಾರಿ ತೊಗೊಂಡು ಬಂದಿದ್ವಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಟಿವಿ ನೋಡ್ಕೊಂಡು ಹೆಲ್ಪ್ ಮಾಡಕತ್ತಾನ. ಇದೊಂದು ಮಾತ್ರ ಮಾಡ್ತಾನೆ. ಬೇರೆ ಕೆಲಸಕ್ಕಿಂತನೂ ಇವನಿಗೆ ತರಕಾರಿ ಎಲ್ಲ ಕ್ಲೀನ್ ಮಾಡಿಕೊಡೋದು, ಸೋಸೋದು ಅಂದ್ರೆ ಒಂಥರ ಇಷ್ಟ. ಸೊ ಕೊತ್ತಂಬರಿ ನಾನು ಸೋಸಾತಿದ್ದೆ, ನಾನು ಸೋಸ್ತೇನೆ ಅಂತ ಹೇಳ್ಬಿಟ್ಟು ಒಂದೊಂದೇ ಮಾಡಕತ್ತಾನ. ಇನ್ಮೇಲೆ ಮತ್ತೆ ರೆಗ್ಯುಲರ್ ಆಗಿ ಅಂದ್ರೆ 2 ಡೇಸ್ಗೆ ಒಂದ್ಸಾರಿ ಈ ತರ ಬ್ಲಾಗ್ಸ್ ಬರ್ತಾವ. ಸೊ ಯಾರು ಕೂಡ ಮಿಸ್ ಮಾಡಬೇಡ್ರಿ, ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡ್ರಿ. ಇದು ನೈಟ್ ಆದ್ಮೇಲೆ ಮಾರ್ನಿಂಗ್ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡಿದ್ದೇನೆ. ನಮ್ಮ ಹಸ್ಬೆಂಡ್ ಅವರು ಎದ್ದ ತಕ್ಷಣ ಕಸ ಹೊಡ್ಯಾಕತ್ತಾರ ನೋಡ್ರಿ. ಪ್ರೆಗ್ನೆಂಟ್ ಆದಾಗಿಂದನೂ ಸ್ವಲ್ಪ ಕಸ ಹೊಡೆಯೋದು, ಬಗ್ಗೋದು ಅದು ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ನಮ್ಮ ಹಸ್ಬೆಂಡ್ ಅವರ ಈ ಒಂದು ಕೆಲಸ ಮಾಡಿಕೊಡ್ತಾರೆ ನನ್ಗೆ. ಅವರಷ್ಟು ಕಸ ಹೊಡೆದ್ಬಿಟ್ಟು ನೀರು ಹಾಕಿ ಕೊಟ್ರಂದ್ರೆ ಆಮೇಲೆ ನಾನು ರಂಗೋಲಿ ಹಾಕ್ತೀನಿ. ಕಸ ಹೊಡ್ಯತ್ತಾರ ಅಂದ ತಕ್ಷಣ ನಮ್ಮ ಸುಂದ್ರಿ ಹೋಗಿ ಕೂತಾಳ ನೋಡ್ರಿ. ಬಟ್ ನಮ್ಮ ಹಸ್ಬೆಂಡ್ ಅವ್ರು ಎಲ್ಲಿರ್ತಾರ ಅಲ್ಲಿ ಬೆನ್ನು ಹತ್ತಿರ್ತಾಳೆ. ಅವ್ರು ಇರಲಿಲ್ಲ, ನಾನೊಬ್ಳೆ ಮನ್ಯಾಗ ಇದ್ನಂದ್ರೆ ನನ್ನ ಹಿಂದಿಂದನೂ ಹಂಗೆ ಮಾಡ್ತಾಳೆ. ಸೊ ಕಸ ಎಲ್ಲ ಹೊಡೆದ್ಬಿಟ್ಟು ಇವಾಗ ನೀರು ಹಾಕತ್ತಾರ. ಇನ್ನೇನ ರಂಗೋಲಿ ಒಂದು ಹಾಕೋದೈತಿ. ಮತ್ತು ಇನ್ನೊಂದೇನಂದ್ರೆ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ಹನುಮ ಜಯಂತಿ ಐತಿ. ಸೊ ಹನುಮ ಜಯಂತಿ 2 ಸಾರಿ ಬರ್ತದೆ ವರ್ಷದಾಗ. ಸೊ ಸಿಂಪಲ್ ಆಗಿ ಈ ಥರ ರಂಗೋಲಿ ಹಾಕಿದ್ವಿ. ಸ್ಟಾರ್ ತೆಗೆದ್ಬಿಟ್ಟು ಸೈಡೆಲ್ಲ ಈ ಥರ ಇದು ಮಾಡಿದ್ದೇನೆ. ಈ ಕಡೆ ತುಳಸಿ ಕಟ್ಟೆ ಕಡೆನೂ ರಂಗೋಲಿ ಹಾಕಿದ್ದೇನೆ. ಆಮೇಲೆ ಹೊಸ್ತಿಲ್ ಕಡೆ ಈ ಥರ ರಂಗೋಲಿ ಹಾಕಿದ್ದೇನೆ. ಸೊ ಇನ್ಮೇಲೆ ಚಿನ್ನು ಸ್ಕೂಲಿಗೆ ಹೋಗ್ತಾನಲ್ಲ, ಟಿಫನ್ ಎಲ್ಲ ರೆಡಿ ಮಾಡ್ಕೋಬೇಕು. ಹೊರಗಡೆ ಎಲ್ಲ ರಂಗೋಲಿ ಹಾಕಾಯ್ತು ನೋಡ್ರಿ. ಸೊ ಚಿನ್ನುಗ ಟಿಫನ್ಗೆ ಇಡ್ಲಿ ಮಾಡ್ಬೇಕಂತೇಳಿ ನಿನ್ನೆನ ನಾನು ರವೆ ಎಲ್ಲ ನೆನೆ ಇಟ್ಟಿದ್ದೆ ನೋಡ್ರಿ. ಸೊ ಅದೆಲ್ಲ ಇದಾಗೈತಿ. ಇನ್ನೊಂದು ಸ್ವಲ್ಪ ಉಬ್ಬಬೇಕಿತ್ತು. ಒಂದೊಂದು ಸಾರಿ ನಾವು ಲೇಟ್ ಮಾಡಿ ಏನಾದರೂ ಇಟ್ಟಿವಿ ಅಂದ್ರೆ ನೆನೆ, ಅದು ಜಾಸ್ತಿ ಬೇಗ ಉಬ್ಬಂಗಿಲ್ಲ. ಬೇಗನೆ ಇಡಬೇಕಾಗ್ತೈತಿ ರಾತ್ರಿ, ಬೆಳಿಗ್ಗೆ. ಸೊ ಬೇಳೆ ಕುದಿಯಕ್ಕೆ ಇಡಾಕತ್ತೀನಿ. ಯಾಕಂದ್ರೆ ಇಡ್ಲಿ ಜೊತೆ ನಾವು ಸಾಂಬಾರು ಆಮೇಲೆ ಚಟ್ನಿ ಒಂದೊಂದು ಸಾರಿ ಮಾಡ್ತೇನೆ, ಒಂದೊಂದು ಸಾರಿ ಮಾಡಂಗಿಲ್ಲ. ಯಾಕಂದ್ರೆ ಚಟ್ನಿ ನನಗಂತೂ ಇಷ್ಟ ಆಗಂಗಿಲ್ಲ, ಚಿನ್ನುಗೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಜಾಸ್ತಿ ನಮ್ಮ ಮನೆಯೊಳಗೆ ದೋಸೆ ಮತ್ತು ಇಡ್ಲಿ ಮಾಡಿದಾಗ ಚಟ್ನಿ ಇಷ್ಟಪಡೋದು ನಮ್ಮ ಹಸ್ಬೆಂಡ್ ಅವರು. ಸೊ ಈಗ ಫಸ್ಟಿಗೆ ನಮ್ಮ ಚಿನ್ನುಗೆ ಚಟ್ನಿ ಏನು ಇದು ಮಾಡಂಗಿಲ್ಲ. ಅವನಿಗೆ ಜಸ್ಟ್ ಇಡ್ಲಿ ಮತ್ತು ಸಾಂಬಾರು ಅಷ್ಟು ಮಾಡಿಕೊಟ್ರೆ ಅವನು ಇಷ್ಟಪಡ್ತಾನೆ. ಡಬ್ಬಿಯೊಳಗೆ ಹಾಕಿ ಕೊಟ್ಟು ಕಳಿಸ್ಬಿಟ್ಟಿರ್ತೇವೆ. ಇದು ನಂದು ಹಳೇ ಮದುವೆ ಒಳಗೆ ಕೊಟ್ಟಿರುವಂಥ ಹಳೇ ಇಡ್ಲಿ ಪಾತ್ರೆ ನೋಡ್ರಿ. ಒಂದು ಹೊಸ ತೊಗೊಳ್ಬೇಕು ಅನ್ಕೊಳಕತ್ತೇನೆ. ಬಟ್ ಯಾವ ಥರ ತೊಗೊಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಒಳಗದೇನ. ಮತ್ತು ಆನ್ಲೈನ್ ಒಳಗೆ ತೊಗೊಳ್ಬೇಕು ಅಥವಾ ಆಫ್ಲೈನ್ ಒಳಗೆ ತೊಗೋಬೇಕು, ಅದು ನನಗೆ ಕನ್ಫ್ಯೂಷನ್ ಐತಿ. ಯಾಕಂದ್ರೆ ಇದು ಚಲೋನ ಐತಿ, ಬಟ್ ಹಳೇ ಮಾಡಲ್. ಅದು ನನ್ನ ಸಾರಿ ಏನಾಗ್ತಿತ್ತಂದ್ರೆ ಲಾಸ್ಟ್ ಏನು ನಾನು ಹಾಕಿಟ್ಟಿರ್ತೀನಲ್ಲ ಇಡ್ಲಿ, ಇದನ್ನ ಎಲ್ಲ ಸೋರ್ಬಿಟ್ಟು ಫುಲ್ಲು ಉಪ್ಪಿಟ್ಟು ಥರ ಎಲ್ಲ ಸೋರಿ ಕೆಳಗೆಲ್ಲ ಇದಾಗಿಬಿಟ್ಟಿರ್ತದೆ. ಅದು ಒಂದು ಪ್ಲೇಟ್ ಎಲ್ಲ ವೇಸ್ಟನ್ನು ಆಗಿಬಿಟ್ಟಿರ್ತದೆ. ಹಾಗಾಗಿ ಹೊಸ ಮಾಡಲ್ ಯಾವ ಥರ ಬಂದಿದ್ದಾರ ನೋಡಿ ತೊಗೋಬೇಕು ಅನ್ಕೊಳಕತ್ತೇನೆ. ನೋಡ್ಬೇಕಾ ಯಾವಾಗ ತೊಗೊಳ್ಳೋದಂತ ಗೊತ್ತಿಲ್ಲ. ಸೊ ನೋಡ್ಕೊತಿರ್ಬೇಕಾ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಯಾವ ಥರ ತೊಗೊಳ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಶೆಟ್ರ್ ಅಂತ ತೊಗೊಂಬರ್ತೀವಿ ಅವಂಗ. ಏ ಚಿಕ್ಕು ಪ್ಲೀಸ್, ಮ್ಯಾಲ ಒಣ ಹಾಕಿದ जल्दी जल्दी नहीं बैग कर ले कितने बैग होइले?
ನಮ್ಮ ಚಿನ್ನುಗ ಇಡ್ಲಿ ಸಾಂಬಾರ್ ಹಾಕಿ ಡಬ್ಬಿ ಕಟ್ಟಿದ್ದೆ, ಬಟ್ ಆ ಸ್ಪೂನ್ ಹಾಕೋದ ಮರ್ತಿದ್ನಿ ನೋಡ್ರಿ, ಸೈಡ್ ಇಟ್ಟಿದ್ನಿ. ಆಮೇಲೆ ನೋಡಿದ್ನಿ ಅಯ್ಯೋ ಬಿಟ್ಟು ಹೋಗಿದಾನ ಅಂತ ಹೇಳಿ. ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಆಟೋ ಸಿಗ್ತೈತೆ ನೋಡೋಣ ಹೋಗ್ರಿ ಕೊಟ್ಟು ಬರ್ರಿ ಅಂತ ಹೇಳಿ ಕಳ್ಸಾತೇನ. ಅದಕ್ಕೆ ಗಾಡಿ ತೊಗೊಂಡು ಹೊಂಟಾರೆ. ಅರೆಸ್ಟ್ ಮಾಡಿದ್ವಿ. ಫೋನ್ ಹಚ್ಚಲಿಲ್ಲ ನೀ? ಹಚ್ಚಿಲ್ಲ. 7 ಅಪಾರ್ಟ್ಮೆಂಟ್ ಟಿವಿ ಸೆಂಟರ್ ಅದ. ಟಿ ವಿ ಸೆಂಟ್ರ? 7 ಅಪಾರ್ಟ್ಮೆಂಟ್ ಟಿವಿ ಸೆಂಟರ್ ಅಂದ ಎಲ್ಲಿ ಹೋಗ್ಬಿಡಿ. ಗೌರವ ಮನೆ ಕಡೆ ಯಾಕಂದ್ರೆ ಬರೋ ಮುಂದೆ ಅಲ್ಲಿ ಇದು ಮಾಡ್ಕೊಂಡ್ ಬಂದಿರ್ತಾನೆ. ಹೆಂಗೆ ಗೊತ್ತಾಗೋತಿ? ಮೊನ್ನೆ ಹಿಂಗೆ ದಿಬ್ಬ ಹತ್ತಿದ್ದೀವಿ ಕಾಣಲ್ಲ. ದಿಬ್ಬ ಹತ್ತಿವಿ ನಾನು. ಬಾ ಏನ ಪಾಪ ಬಂದ. ಏನ ಸುಂದ್ರಿ ಏನ ಕಮ್ಯುನಿಕೇಟ್ ಹೆಂಗೆ ಮಾಡ್ತಾವ? ಏನಾಗ್ಬಿಟ್ಟು ಪಾಪ ಬಂದ. ಇಲ್ಲ ಸುಂದ್ರಿ ಏನು ಹೊಲಸ ಮುಖ ತಪ್ಪ. ಚಿ 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 ಹೊಲಸ ಮುಖ ತಪ್ಪ. ಸುಂದ್ರೆ ಏನ ಹಾಂ ಪಪ್ಪ ಬಂದ್ಕೊಳ್ಳಿ ಓಡಿ ಬರ್ತೀವಿ ಕೆಳಗೆ. ಬೆಚ್ಚಗೆ ಕೂತಿರ್ತಾವ ಅಲ್ಲಿ ಮೆಟ್ಕಾಟಿ ಕಡೆ. ಹಾಂ ಇನ್ನು ಹಚ್ಕಿಲ್ಲ. ಕಣ್ಣಾನ ಪೀಸ್ ತಗೊಂಬಲ್ಲ. ಹಲ್ ತಿಕ್ಕೊಂಬ್ರಕ್ಕೆ ಹೋಗಿ ನಾಷ್ಟ ಮಾಡುವಂತೆ. ಕಣ್ಣಾನ ಪೀಸ್ ತಗೊಂಬಲ್ಲ. ಇಡ್ಲಿ ಮಾಡ್ಯಾನ. ನಾವು ಸ್ವಚ್ಛ ಇಡ್ಲಿ ತಿತ್ತಿಲ್ಲ. ಸ್ವಚ್ಛ ಮಾಡ್ಬೇಕು ನೀನು ಬರೀ ನಾವು ಸ್ವಚ್ಛ ಮಾಡ್ಬೇಕು. ನಮ್ಮ ಹಸ್ಬೆಂಡ್ ಅವರು ಚಟ್ನಿ ಬೇಕನ್ನಕತ್ತಾರ ನೋಡ್ರಿ. ಹಾಗಾಗಿ ಒಂದು ತೆಂಗಿನಕಾಯಿ ಒಳಗೆ ಒಂದು ಅರ್ಧ ಭಾಗ ತೊಗೊಂಡ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇವಾಗ ಚಟ್ನಿ ಮಾಡಿದೆ. ಚಟ್ನಿ ಸಾಂಬಾರು ಇಡ್ಲಿ ಇದ್ರೆ ಅವ್ರಿಗೆ ಖುಷಿಯಿಂದ ತಿಂತಾರೆ. ಸಾಂಬಾರು ಇದ್ರೂ ತಿಂತಾರೆ, ಬಟ್ ಚಟ್ನಿ ಅವ್ರ ಫೇವ್ರೇಟ. ಸೊ ಸೈಡ ಟೀ ಕೂಡ ಮಾಡಕ್ಕಿಟ್ನಿ. ನಮ್ಗಷ್ಟು ಇಡ್ಲಿ ಕೂಡ ಮಾಡಿಕೊಂಡೆ. ಸೊ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟು ಇಡ್ಲಿ ಸಾಂಬಾರು ಚಟ್ನಿ. ಬರೀ ಟಿಫನ್ ಮಾಡೋಣಂತ. ಟಿಫನ್ ಎಲ್ಲ ತಿಂದಾದ್ಮೇಲೆ ರೆಡಿ ಆಗಿಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗಾಕತ್ರ. ನಮ್ಮ ಸುಂದ್ರಿನೂ ಹೊರಗೆ ಆಟ ಆಡಕತ್ತಾಳ. ಬರೀ ಇಲ್ಲಿ ತೋರಿಸ್ತೀನಂತ. ಇಲ್ಲಿ ನೋಡ್ಬೋದ ಗಟಾರಿ ಕಡೆ ನೋಡ್ರಿ ಎಷ್ಟು ಗಲೀಜ್ ಐತಿ. ಹೋಗಿ ಅಲ್ಲಿ ಉಸುಕೈತಿ, ಉಸುಕೊಳಗ ಉಳ್ಳಾಡಕತ್ತಾಳ. ಸೊ ಬಿಸಿಲು ಐತಲ್ಲ, ಸೊ ಹಾಗಾಗಿ ಬಿಸಿಲಿಗೆ ಚಂದ ಅನ್ಸತೈತೆ ಈಗ. ಎಲ್ಲ ಕೆಲಸ ಮುಗೀತು ನೋಡ್ರಿ. ಸೊ ಎಲ್ಲ ಮುಗಿದ್ಮ್ಯಾಗ ಲಾಸ್ಟ್ ಮಧ್ಯಾಹ್ನ ಟೈಮ್ದಾಗ ತಲೆ ಸ್ನಾನ ಮಾಡ್ಕೊಂಡೆ. ತಲೆ ಸ್ನಾನ ಮಾಡಿದ್ರೆ ಏನೋ ಒಂಥರ ಫ್ರೆಶ್ ಫೀಲ್ ಅನ್ನಿಸ್ತಿತ್ತು ನೋಡ್ರಿ, ನಾರ್ಮಲ್ ಸ್ನಾನ ಮಾಡೋಕ್ಕಿಂತನೂ ತಲೆ ಸ್ನಾನ ಮಾಡಿದಾಗ. ಸೊ ಹಂಗೆ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ನೋಡಾಕತ್ತಿದ್ದೆ ನಾನು ಯಾವ ಥರ ಕಾಣತ್ತೇನೆ ಅಂತ ಹೇಳಿ. 5 ಮಂತ್ ನೋಡ್ರಿ, 5 ಮಂತ್ ಒಳಗೆ ಈ ಥರ. ಸೊ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ, ಅವ್ನು ಒಣಗಿ ಹಾಕ್ಬೇಕಂತ ಹೇಳಿ ಬುಟ್ಟಿ ಎಲ್ಲ ತೊಗೊಂಡು ಬಂದೆ. 2 ಸಾರಿ ಬಟ್ಟೆ ವಾಶ್ ಮಾಡಬೇಕಾಗಿತ್ತು ನೋಡ್ರಿ, ಭಾಳ ಇದ್ದುವ. ಸೊ ಒಂದು ಸಾರಿ ಬಟ್ಟೆ ವಾಶ್ ಮಾಡಿದ್ನಲ್ಲ ಅದು ಎಲ್ಲ ಒಣ ಹಾಕ್ಬೇಕು. ಆಮೇಲೆ ಚಿನ್ನು ಬಂದ ಕೂಡಲೇ ಇನ್ನೊಂದು ಬುಟ್ಟಿ ಅವ್ನ ಕಡೆಯಿಂದ ತೊಗೊಂಡು ಬರ್ಬೇಕಂತೇಳಿ ಬಂದೆ. ಯಾವಾಗಲೂ ನಮ್ಮ ಚಿನ್ನು ಸ್ಕೂಲ್ದಿಂದ ಬಂದ್ಮ್ಯಾಗ ಅವನ ಬುಟ್ಟಿ ತೊಗೊಂಡು ಬರ್ತಾನೆ, ಯಾಕಂದ್ರೆ ವಜ್ಜೆ ಆಗ್ತೈತೆ ಅಂತ ಹೇಳಿ ಹೇಳಿರ್ತೇನೆ. ಸೊ ಅದೊಂದು ಹೆಲ್ಪ್ ಮಾಡ್ತಾನೆ. ಅದಕ್ಕೆ ಇವಷ್ಟು ಒಣ ಹಾಕಿದ್ನಿ ಅಂದ್ರೆ ಅವ್ನು ಬರೋವರೆಗಂದ್ರೂ ಸ್ವಲ್ಪ ಒಣಗ್ತಾವಲ್ಲ, ಅದಕ್ಕೆ ಬಂದೆ ನಾನು. ಮಧ್ಯಾಹ್ನಕ್ಕೆ ಏನು ಮಾಡಲಿಲ್ಲ ನೋಡ್ರಿ, ಇಡ್ಲಿನ ಮಾಡಿದ್ದೆ. ಅದನ್ನ ಸಾಂಬಾರೆಲ್ಲ ಹಾಕಿ ಕಲಿಸ್ಕೊಂಡು ತಿನ್ಬೇಕಂತೇಳಿ. ಸಂಜೆ ಆಯ್ತು ನೋಡ್ರಿ, ಚಿನ್ನು ಬಂದ. ಸೊ ಬಂದ ತಕ್ಷಣ ಅವನ ಡ್ರೆಸ್ ಚೇಂಜ್ ಮಾಡಂತಂದ್ರೆ ಮಾಡೇ ಇರಲಿಲ್ಲ. ಜಸ್ಟ್ ಬನಿಯಾನ್ ಅಂಡರ್ವೇರ್ ಮೇಲೆನ ಕುತ್ಕೊಂಡಿದ್ದ ಇಡ್ಲಿ ತಿನ್ಕೊಂಡು. ನಾ ಕ್ಯಾಮ್ರಾ ಆನ್ ಮಾಡಿದ್ ನೋಡ್ಬಿಟ್ಟು ಎಲ್ಲ ಕಾಣತೈತೆ ಅಂತೇಳಿ ಆ ಥರ ಮಾಡತ್ತಾನ. ನೋಡ್ರಿ ಫ್ರೆಂಡ್ಸ್, ಮ್ಯಾಗ ಬಂದೀವಿ ಅರ್ವಿ ಒಣಗಾಕಕ್ಕೆ. ಇಲ್ಲೆಲ್ಲ ಅರ್ವಿ ಹಾಕಿದೀವಿ. ನೋಡ್ರಿ ನಮ್ಮ ಚಿನ್ನು ಮುಚ್ಕೊಳತ್ತಾನು, ಒಂದ ಕಣ್ ಕಾಣತೈತಿ.
ಉಮ್ಮ ಒಂದು ಕೊಡೋದ್ರೊಳಗೆ ಎಕ್ಸ್ಪರ್ಟ್ ಆಗಿದೆ ನಮ್ಮ ಚಿನ್ನು. ಲಾಸ್ಟ್ ಬಾಯಿ ಹೇಳೋ ಮುಂದೆ ಒಂದು ಉಮ್ಮ ಕೊಡ್ತಾನು, ಮತ್ತು ರೀಲ್ಸ್ ಮಾಡಬೇಕಾದ್ರೂ ಉಮ್ಮ ಕೊಡ್ತಾನೆ. ಅದು ಬಿಟ್ಟರೆ ಏನೂ ಗೊತ್ತಿಲ್ಲ ನಂಗೆ. ಇವತ್ತು ಹನುಮ ಜಯಂತಿ ಇತ್ತು ನೋಡ್ರಿ. ಬಟ್ ಬೆಳಗ್ಗೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಲೇಟ್ ಮಾಡಿ ಮಧ್ಯಾಹ್ನ ಸ್ನಾನ ಮಾಡಿದ್ದೆ. ಹಾಗಾಗಿ ಮಧ್ಯಾಹ್ನ ಪೂಜೆ ಮಾಡೋದು ಬೇಡ, ಸಂಜೆ ಟೈಮ್ದಾಗ ಪೂಜೆ ಮಾಡಿದ್ರೆ ಆಯ್ತು ಅಂತೇಳಿ ಸುಮ್ಮನಾಗಿದ್ನಿ. ಸೊ ಸಾಯಂಕಾಲ ಆಯ್ತಲ್ಲ, ಹಾಗಾಗಿ ಈಗ ಪೂಜೆ ಮಾಡಕತ್ತೇನೆ. ಟೆಂಪಲ್ಗೂ ಹೋಗೋದಿತ್ತು, ಹೋಗೋಕ್ಕಾಗಿಲ್ಲ. ನಮ್ಮ ಹಸ್ಬೆಂಡ್ ಅವರು ಬರೋ ಹಾದಿ ನೋಡಾಕತ್ತಿದ್ದೆ. ಅವ್ರು ಬರೋದನ್ನು ಲೇಟ್ ಆಯ್ತಾ, ಅದಕ್ಕೆ ಅಟ್ಲೀಸ್ಟ್ ಪೂಜೆ ಆದರೂ ಮುಗಿಸ್ಕೊಂಡು ಬಿಡೋಣಂತ. ಬಂದಾದ್ಮೇಲೆ ಲೇಟ್ ಆದರೂ ಪರವಾಗಿಲ್ಲ, ಆಮೇಲೆ ಹೋದ್ರಾಯ್ತು ಅಂತ ಹೇಳಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತಿದ್ದೆ ನೋಡ್ರಿ. ಆದರೂ ಲೇಟ್ ಆಯಿತು ನಮ್ಮ ಹಸ್ಬೆಂಡ್ ಅವ್ರು ಬರೋದು. ಬಂದ್ಮ್ಯಾಗ ಫ್ರೆಶ್ ಆದಮೇಲೆ ಅವ್ನ ಕರ್ಕೊಂಡು ಟೆಂಪಲ್ಗೆ ಬಂದೆ. ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಯಾವಾಗ್ಲೂ ಮಿಸ್ ಮಾಡಂಗಿಲ್ಲ. ಹೋಗ್ಬೇಕು ಅನ್ಕೊಂಡಿರ್ತೀನಿ ಅಂದ್ರೆ ಒಂದು 8 ಗಂಟೆ ಆದ್ರೂ ಕೂಡ ಟೆಂಪಲ್ಗೆ ಹೋಗಿ ಬರ್ತೀನಿ. ಟೆಂಪಲ್ ಏನು ಮನೆ ಹತ್ರನೇ ಐತಿ, ಕ್ಲೋಸ್ ಆಗಿರಂಗಿಲ್ಲ. ಒಂದು 8:30 9 ಗಂಟೆ ಮಟನೂ ಇರ್ತದೆ. ಸೊ ಆರಾಮಾಗಿ ಹೋಗಿ ಬರ್ಬೋದು. ಬಡಿದಾರ ನೀನು. ನಮ್ಮ ಚಿನ್ನು ಹೋದಲ್ಲಿ ಬಂದಲ್ಲಿ ಬರೀ ಇದ ಕಿತಾಪತಿ ನೋಡ್ರಿ. ಮನೆಯಿಂದ ಹೂವು ಮತ್ತು ಉದ್ಬತ್ತಿ, ಕರ್ಪೂರ, ಅಕ್ಕಿ ಎಲ್ಲಾನು ತೊಗೊಂಡು ಬಂದಿದ್ವಿ. ಇಲ್ಲಿ ಉದ್ಬತ್ತಿ ಕೊಟ್ನಿ ಬೆಳಗಂತ ಹೇಳಿ. ಅಲ್ಲಿ ಒಳಗಡೆ ದೇವ್ರದ್ದೊಂದು ಗಂಟೆ ಇಟ್ಟಿದ್ರು ನೋಡ್ರಿ. ಆ ಗಂಟೆ ತೊಗೊಂಡು ಬಾರಿಸ್ತೀನಿ ಅಂತ ಅನ್ನಕತ್ತಾನ. ಅದಕ್ಕೆ ಬೇಡ, ಬಾರಿಸ್ಬಾರ್ದು ಹಂಗೆಲ್ಲ, ಹಂಗೆ ಉದ್ಬತ್ತಿ ತೊಗೊಂಡು ಬೆಳಗಂತ ಹೇಳಿದ್ಕೊಳ್ಳಿ ಗಪ್ಪ ಬೆಳಗಾಕತ್ತ. ಮೇನ್ ಟೆಂಪಲ್ ಶಿವಾಲಯ ನೋಡ್ರಿ. ಸೊ ಅಲ್ಲಿ ಹೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಲಾಸ್ಟ್ಗೆ ಇಲ್ಲಿ ಅಂದ್ರೆ ಹನುಮ ಜಯಂತಿ ಅಂದ ತಕ್ಷಣ ಸ್ಪೆಷಲ್ ಆಗಿ ಹನುಮಗ ಪೂಜೆ ಮಾಡ್ಬೇಕಂತ ಹೇಳಿ ಬಂದ್ವಿ. ಇಲ್ಲಿ ನಾವ ಪೂಜೆ ಮಾಡಬಹುದು, ಏನೇನು ತಂದಿರ್ತೀವಿ ಎಲ್ಲಾನು ಇಟ್ಬಿಟ್ಟು. ಅದರ ಮೇನ್ ಗರ್ಭಗುಡಿ ಇರ್ತದೆ ನೋಡ್ರಿ ಶಿವಾಲಯದಿಂದ, ಅಲ್ಲಿ ಒಳಗಡೆ ನಾವು ಪೂಜೆ ಮಾಡಕ್ ಬರಂಗಿಲ್ಲ, ಪೂಜಾರಿ ಮಾಡ್ತಿರ್ತಾರೆ. ಇಲ್ಲಿ ಓಪನ್ ಸ್ಪೇಸ್ ಒಳಗೆ ಇಲ್ಲ ದೇವ್ರದ್ದು ಇದನ್ನ ಮೂರ್ತಿ ಇಟ್ಟಿದಾರಲ್ಲ, ಹಾಗಾಗಿ ಇಲ್ಲಿ ನಾವು ಹೆಂಗೆ ಬೇಕು ಹಂಗೆ ಪೂಜೆ ಮಾಡ್ಬೋದು. ಹೆಂಗಂದ್ರೆ ಮಾಲೆದು ತಂದಿದ್ರೆ ಮಾಲೆದು ಹಾಕಿ ದೀಪ ಹಚ್ಚೋದಾಗಲಿ, ಉದ್ಬತ್ತಿ ಹಚ್ಚೋದಾಗಲಿ, ಕರ್ಪೂರ ಮತ್ತೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೋಬೋದು. ಸೊ ಒಂಥರ ಹನುಮನ್ನ ಪೂಜೆ ಮಾಡೋಕ್ಕೇನೋ ಒಂಥರ ಖುಷಿ ನೋಡ್ರಿ. ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತೇಳಿ. ಮಾರ್ನಿಂಗಿಂದ ಒಂಥರ ಡೈಲಿ ರೂಟೀನ್ ಥರ ಇತ್ತು. ಆಮೇಲೆ ಹನುಮ ಜಯಂತಿ ಸ್ಪೆಷಲ್ ಆಗಿ ಟೆಂಪಲ್ಗೆ ಹೋಗಿದ್ವಿ, ದೇವ್ರ ದರ್ಶನ ಕೂಡ ಆಯಿತು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.